ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮನ್ನು ಒಂದು ಒಳ್ಳೆ ನರ್ಸರಿ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಅಲ್ಲಿ ಯಾವ್ಯಾವ ಥರ ಹಣ್ಣಿನ ಗಿಡಗಳಿದ್ದಾವೆ ಅಂತ ನೋಡೋಕೆ ಹೋಗೋಣ. ಬನ್ನಿ. ಈ ನರ್ಸರಿನಲ್ಲಿ ತುಂಬ ಹಣ್ಣಿನ ಗಿಡಗಳೇ ಜಾಸ್ತಿ ಇಟ್ಟಿದ್ದಾರೆ, ಮತ್ತು ಶೋ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲನೂ ಇಟ್ಟಿದ್ದಾರೆ. ಅಂದರೆ ಹಣ್ಣಿನ ಗಿಡಗಳೇ ಜಾಸ್ತಿ ಇಟ್ಟಿದ್ದಾರೆ. ಮಾವಿನ ಹಣ್ಣಿನ ಗಿಡ, ಸಪೋಟ, ದಾಳಿಂಬೆ, ಪ್ರತಿಯೊಂದು ಹಣ್ಣಿನ ಗಿಡನೂ ಇಟ್ಟಿದ್ದಾರೆ. ಹಂಗೆ ರೇಟು ಪರವಾಗಿಲ್ಲ. ನಾನು ಏನೋ ಅಂದ್ಕೊಂಡು ಹೋದೆ, ರೇಟೆಲ್ಲ ಜಾಸ್ತಿ ಇರುತ್ತೋ ಏನೋ ಅಂತ ಅಂದ್ಕೊಂಡು ಹೋದೆ. ಹಂಗಾಗಿ ಅಲ್ಲಿ ಹೋಗಿ ವಿಚಾರಿಸಿದ್ಮೇಲೆ ನನಗಂತೂ ತುಂಬ ಖುಷಿಯಾಯಿತು. ರೇಟು ಪರವಾಗಿಲ್ಲ. ನಾನು ಇವಾಗ ಯಾವ್ಯಾವ ಥರ ಹಣ್ಣಿನ ಗಿಡಗಳನ್ನ ತಗೋತೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಕೆ ಹೋಗೋಣ. ಇವಾಗ ನೋಡಿ, ಅವರು ಅದು ನರ್ಸರಿ ಅವರು ಓನರ್ನ ಬಂದರು. ಅವರು ನಾವು ಕೇಳಿದ್ವಿ ಹಣ್ಣಿನ ಗಿಡಗಳಿದೆಯಾ ಅಂದಿದ್ದಕ್ಕೆ ಅವರು ಇದೇ ಮೇಡಮ್ ಬನ್ನಿ ತೋರಿಸ್ತೀನಿ ಅಂತ ಅಂದರು. ಸರಿ ಅಂತ ಬಂದ್ವಿ. ನೋಡಿ ಅಲ್ಲೆಲ್ಲ ಸಪೋಟ ಬಿಟ್ಟಿದೆ. ನೋಡಿ ಎಷ್ಟು, ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಕಾವ್ಯ ಹಣ್ಣಿನ ಗಿಡ ತಗೋ ಅಂತ ಎಷ್ಟು ದಿನದಿಂದ ಹಿಂಸೆ ಮಾಡ್ತಿದ್ಲು ಅಂದರೆ, ಕೋತಿಗಳ ಕಾಟದಿಂದ ನಾನೇ ಹಣ್ಣಿನ ಗಿಡದ ಕಡೆ ಗಮನ ಕೊಟ್ಟಿರಲಿಲ್ಲ. ಇವಾಗ ಅಲ್ಲಿ ಹೋಗಿ ನೋಡಿದ್ಮೇಲೆ ನನಗೂ ತಗೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿ ತಗೋತಾ ಇದ್ದೀವಿ. ಇದು ಸೀಬೆಹಣ್ಣಿಂದು ಗಿಡ ನೋಡ್ತಾ ಇದ್ದೀವಿ. ಅವ್ರು ಹೇಳ್ತಾಯಿದ್ರು, ಇದು ನಿಮಗೆ ಸೀಬೆಹಣ್ಣು ಒಳಗಡೆ ವೈಟ್ ಇರಬೇಕಾ ಪಿಂಕ್ ಇರಬೇಕಾ ಅಂತ ಕೇಳ್ತಾಯಿದ್ರು. ಕಾವಿನ ಕೇಳಿದೆ, ಅವಳೇ ಅಲ್ವಾ ಇಷ್ಟಪಡ್ತಾ ಇರೋದು ಹಣ್ಣಿನ ಗಿಡಗಳು ತಗೋ ಅಂತ. ಹಂಗಾಗಿ ಅವಳನ್ನು ಕೇಳಿದ್ದಕ್ಕೆ ಅವಳು ಪಿಂಕ್ ಇರೋದು ಬೇಕು ಅಂದ್ಲು. ಹಾಗಾಗಿ ಅವರು ಇದು ಪಿಂಕ್ ಇರೋದೇ ಒಂದು ಕಡೆ ಜೋಡಿಸಿದ್ದಾರೆ, ಮತ್ತು ವೈಟ್ ಇರೋದನ್ನೇ ಒಂದು ಕಡೆ ಜೋಡಿಸಿದ್ದಾರೆ. ಇದು ನಾವು ತಗೋತಾ ಇರೋದು ಪಿಂಕು. ಹಣ್ಣಿನ ಒಳಗಡೆ, ಸೀಬೆ ಹಣ್ಣಿನ ಒಳಗಡೆ ಪಿಂಕ್ ಇರುತ್ತೆ ನೋಡಿ, ಆ ಥರ ಹಣ್ಣಿನ ಸಸಿ ಗಿಡ ತಗೋತಾ ಇದ್ದೀವಿ ನಾವು. ಅದರೊಳಗೆ ಸಣ್ಣ ಸಣ್ಣದು ಪೀಚೆಲ್ಲ ಆಗಿದೆ. ನಾವು ಪೀಚು, ಕಾಯಿ, ಹೂವು ಇರೋವಂಥ ಗಿಡನೇ ನೋಡಿ ತಗೋಬೇಕು. ಕೇಳಿದೆ ಅವ್ರಿಗೆ, ನರ್ಸರಿ ಅವರಿಗೆ, ಇದು ತೋಟದಲ್ಲಿ ಹಾಕೋಂಥ ಗಿಡನ ಹೆಂಗೆ ಏನೋ ಅಂದಿದ್ದಕ್ಕೆ, ಇಲ್ಲ ಮೇಡಮ್ ಇದು ಕಸಿ ಮಾಡಿರೋ ಅಂಥ ಗಿಡ, ನೀವು ಟೆರೆಸ್ ಮೇಲೂ ಬೆಳೆಸ್ಕೋಬಹುದು ಅಂದರು. ಹಾಗಾಗಿ ನಾನು ಗಿಡ ತಗೊಂಡಿದ್ದು. ನೋಡಿ ಸಪೋಟ ಅಂತ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೇ. ನಾವು ಸೀಬೆಹಣ್ಣಿಂದು ಒಂದು ತಗೊಂಡ್ವಿ ಗಿಡನ. ಸಪೋಟ ಗಿಡ ನೋಡ್ತಾ ಇದ್ದೆ ನಾನು. ಅವ್ರು ಕೇಳಿದ್ರು, ಮೇಡಮ್ ನಿಮಗೆ ಸಪೋಟದಲ್ಲಿ ಇದು ಯಾವ ಥರ ಬೇಕು, ಇದು ಮೊಟ್ಟೆ ಥರ ಬಿಡುತ್ತಲ್ಲ ಆ ಥರ ಬೇಕಾ ಇಲ್ಲ ಬಾಲ್ ಥರ ಬೇಕಾ ಅಂದರು. ನನಗೆ 2 ಥರ ಇದೆಯಾ ಅಂತ ಅಂದೆ. ಅವರು ಹೌದು 2 ಥರ ಇದೆ ಅಂತ ಅಂದರು. ನಾವು ಬಾಲ್ ಥರ ಇರೋದನ್ನು ತಗೊಂಡ್ವಿ, ಮೊಟ್ಟೆ ಥರದ್ದು ಬೇಡ ಅಂದ್ಬಿಟ್ಟು ಬಾಲ್ ಥರ ಇರೋದನ್ನೇ ಸಪೋಟ ಹಣ್ಣಿನ ಗಿಡ ತಗೊಂಡ್ವಿ. ಅದರೊಳಗೇ ಸಣ್ಣದು ಪೀಚು, ಹೂವು ಎಲ್ಲ ಬಿಟ್ಟಿತ್ತು ಸಪೋಟ ಗಿಡದಲ್ಲಿ. ಆಮೇಲೆ ನೋಡಿ ಇಲ್ಲಿ ಮಾವಿನ ಸಸಿ ನೋಡೋಕ್ಕೆ ಅಂತ ಬಂದಿದ್ದೀನಿ. ಈ ಕಡೆ ಸೋತಾಪುರಿದೆ ಒಂದು ಕಡೆ ಇಟ್ಟಿದ್ದಾರೆ, ಮತ್ತು ಬೇರೆ ಇನ್ನೊಂದು ಥರದ್ದು ಒಂದು ಕಡೆ ಇಟ್ಟಿದ್ದಾರೆ. ಅವ್ರು ಕೇಳ್ತಾ ಇದ್ರು ನಿಮಗೆ ಯಾವ ಥರದ್ದು ಮಾವಿನ ಹಣ್ಣಿನ ಸಸಿ ಬೇಕು ಅಂದರು. ನಾವು ಕಾವ್ಯನ ಕೇಳಿದೆ, ಅವಳೇ ಅಲ್ವಾ ಇಷ್ಟಪಟ್ಟಿರೋದು ಹಣ್ಣಿನ ಗಿಡಗಳನ್ನ. ಹಾಗಾಗಿ ಅವಳನ್ನ ಕೇಳಿದ್ದಕ್ಕೆ ಅವಳು ತೋತಾಪುರಿ ಮಾವಿನ ಗಿಡ ಬೇಕು ನನಗೆ ಅಂದ್ಲು. ಹಾಗಾಗಿ ನಾವು ತೋತಾಪುರಿ ಮಾವಿನ ಗಿಡ ತಗೊಂಡಿದ್ದೀವಿ, ಸಸಿ ತಗೊಂಡಿದ್ದೀವಿ. ಅದರಲ್ಲಿ ಹೂವು ಎಲ್ಲ ಬಿಟ್ಟಿದೆ ನೋಡಿ, ಕೆಳಗಡೆನೂ ಹೂವು ಬಿಟ್ಟಿದೆ. ನಾನು ಕೇಳ್ತಾ ಇದ್ದೆ, ಇದೇನು ಹೂವನ್ನ ಚಿಗುರು ಬಂದಿರೋದ ಅಂತ ಅಂದಿದ್ದಕ್ಕೆ ಅವರು, ಇಲ್ಲ ಮೇಡಮ್ ಅದೆಲ್ಲ ಹೂವು ಸ್ಟಾರ್ಟ್ ಆಗಿದೆ ಇವಾಗ ಅಂತ ಅಂದರು. ಹಾಗಾಗಿ ನಾವು ಅದು ಹೂವು ಇರೋದನ್ನೇ ನೋಡಿ ತಗೊಂಡೆ. ನಾನು ಒಂದು ತೋತಾಪುರಿ ಮಾವಿನ ಸಸಿ ತಗೊಂಡಿದ್ದೀನಿ. ಈ ನರ್ಸರಿ ತುಂಬ ಚೆನ್ನಾಗಿದೆ, ರೇಟೆಲ್ಲ ಪರವಾಗಿಲ್ಲ. ನನಗಂತೂ ತುಂಬ ಖುಷಿಯಾಯಿತು. ನಾನು ಇದು ಸ್ಟಾರ್ ಫ್ರೂಟ್ಸ್ ಗಿಡನೂ ತಗೊಳ್ಳೋಣ ಅಂದ್ಕೊಂಡೆ. ನಮ್ಮ ಅಕ್ಕನ ಮಗ ಅದಿದೆ ಬೇಡ ಬನ್ನಿರಿ ಬೇಡ ಅದು ಅಂತ ಅಂದರು. ಹಂಗಾಗಿ ಅದನ್ನೇನು ತಗೊಳ್ಳಿಲ್ಲ ನಾನು. ನೋಡಿ ಎಷ್ಟೊಂದು ಕಾಯಿಗಳು ತುಂಬಿಕೊಂಡಿದೆ ಸಪೋಟ ಗಿಡದಲ್ಲಿ, ಅಂದರೆ ತುಂಬ ಕಾಯಿಗಳು ತುಂಬಿಕೊಂಡಿದೆ ಅಲ್ಲಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ನಾವು ಅಲ್ಲಿಂದನೇ ಹುಡ್ಕೊಂಡು ಬರ್ತಾಯಿದ್ವಿ ಹಣ್ಣಿನ ಗಿಡ ಎಲ್ಲಿದ್ದಾವೆ ಅಂತ. ಇದು ಮೇನ್ ರೋಡಲ್ಲೇ ಇದೆ. ಅಂದರೆ ತುಂಬ ರೇಟಲ್ಲಂತೂ ತುಂಬ ಖುಷಿ ಆಯ್ತು ನನಗೆ. ಪರವಾಗಿಲ್ಲ. ನೋಡಿ ಇದು ಸ್ಟಾರ್ ಫ್ರೂಟ್ಸ್ ಗಿಡ, ಅದರಲ್ಲೇ ನೋಡಿ ಕಾಯಿ ಬಿಟ್ಟಿದ್ದಾವೆ. ಆಲೇನೆ ಅದು ಎಷ್ಟು ಚಿಕ್ಕ ಗಿಡ ಅಂದ್ರೂ ಕಾಯಿ ಬಿಟ್ಟಿದ್ದಾವೆ. ಪರವಾಗಿಲ್ಲ. ಅಂದರೆ ಅದೇನು ತಗೊಳ್ಳಿಲ್ಲ ಅವ್ರು, ನಮ್ಮ ಅಕ್ಕನ ಮಗ ಬೇಡ ಅದು ಅಂದರು. ಹಂಗಾಗಿ ಅದನ್ನು ತಗೊಳ್ಳಿಲ್ಲ. ಇನ್ನು ಮಿಕ್ಕಿದ್ದು ಹಣ್ಣಿನ ಗಿಡಗಳೆಲ್ಲ ತಗೊಂಡ್ವಿ. ಒಂದು 4 ಸಸಿಯನ್ನು ತಗೊಂಡ್ವಿ. ಮಾವಿನ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಹೂವು ಎಲ್ಲ ಬಂದಿದೆ. ಅವ್ರು ಹೇಳ್ತಾ ಇದ್ರು, ನೋಡಿ ಈ ಥರ ತಗೊಳ್ಳಿ, ಈ ಗಿಡ ತಗೊಳ್ಳಿ, ಅದು ತಗೊಳ್ಳಿ ಅಂತ ಇದ್ರು. ಆಮೇಲೆ ನೀವೇ ತಕ್ಕೊಡಿ ಅಂದ್ವಿ. ಇಲ್ಲ ನಿಮಗೆ ಯಾವ್ದು ಇಷ್ಟ ಬೇಕೋ ಅದನ್ನು ನೀವು ತಗೊಳ್ಳಿ ಅಂತ ಇದ್ರು ಅವರು. ಪಾಪ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಚೆನ್ನಾಗೂ ಗಿಡಗಳೆಲ್ಲನೂ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೀವು ಈ ಥರ ತಗೊಳ್ಳಿ ಅಂತೆಲ್ಲನೂ ಹೇಳ್ತಾಯಿದ್ರು.
ಇನ್ನು ಈ ಕಡೆ ಅಲ್ಲಿ ನಾನು ವಾಟರ್ ಆ್ಯಪಲ್ ನೋಡೋಣ ಅಂತ ಹೋದೆ ಸಸಿನ. ಅದರಲ್ಲಿ ಇದು ಕಾಯೇನು ಇರಲಿಲ್ಲ ಮತ್ತು ಹೂವು ಇರಲಿಲ್ಲ, ಹಂಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ. ನಮ್ಮ ಯಜಮಾನ್ರು ಆಪಲ್ ಗಿಡ ತಗೋ ಅಂತ ಇದ್ರು. ಅಲ್ಲಿ ಆಪಲ್ ಗಿಡದ ಹತ್ರಕ್ಕೆ ಹೋದರೆ ಅದು ನನಗಿನ್ನ ಉದ್ದ ಐತೆ, ಅದರಲ್ಲಿ ಹೂವು ಇಲ್ಲ ಕಾಯೂ ಇಲ್ಲ, ಹಂಗಾಗಿ ನಾನು ಅದನ್ನು ತಗೊಳ್ಳಿಲ್ಲ, ಬೇಡ ಅಂತ ಅಂದ್ಬಿಟ್ಟು ಇದೊಂದು 3-4 ಹಣ್ಣಿನ ಗಿಡ ತಗೊಂಡ್ವಿ ಅಷ್ಟೇ. ನನಗೇನೋ ಹಣ್ಣಿನ ಗಿಡ ತಗೋಬೇಕು ಅನ್ನೋಂಥದ್ದು ಇರಲಿಲ್ಲ, ಕಾವ್ಯ ಹಠ ಮಾಡಿರೋದ್ರಿಂದ ನಾನು ಹಣ್ಣಿನ ಗಿಡಗಳು ತಗೊಂಡಿದ್ದೀನಿ. ನೋಡೋಣ, ದೇವ್ರ ದಯದಿಂದ ನಮ್ಮ ತನಕ ಹಣ್ಣು ಸಿಕ್ಕಿದ್ರೆ ನಾವೇ ಪುಣ್ಯವಂತರು. ನೋಡೋಣ. ಇನ್ನು ನೆಕ್ಸ್ಟು ಇಲ್ಲಿ ದಾಳಿಂಬೆ ಗಿಡ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ದಾಳಿಂಬೆ ಸಸಿಗಳೆಲ್ಲ ನೋಡಿ. ಅದರಲ್ಲಿ ಆಲೇನೆ ಇದು ಪೀಚಾಗಿದ್ದಾವೆ, ಹೂವು ಇತ್ತು, ಹೂವು ಎಲ್ಲ ಉದುರೋಗಿ ಪೀಚಾಗಿತ್ತು. ನಾನು ಹಂಗಾಗಿ ಅದು ಸ್ವಲ್ಪ ಚಿಕ್ಕದು ಕಾಯಿರೋ ಅಂಥದ್ದನ್ನೇ ನೋಡಿ ಒಂದು ಸಸಿ ತಗೊಂಡೆ. ನಾನು ಹಣ್ಣಿನ ಗಿಡದೆಲ್ಲ ರೇಟ್ ಜಾಸ್ತಿ ಇರುತ್ತೇನೋ ಅಂತ ಅಂದ್ಕೊಂಡು ಅಲ್ಲಿ ನರ್ಸರಿ ಒಳಗಡೆ ಹೋದೆ. ಅಲ್ಲಿ ಹೋಗಿ ನಾನು ಗಿಡ ನೋಡೋದಕ್ಕಿಂತ ಫಸ್ಟು ನಾನು ರೇಟ್ ಕೇಳಿದ್ದಕ್ಕೆ ಅವರು ಹೇಳಿದ್ದು ನೋಡಿ ನನಗೇ ಖುಷಿಯಾಗಿಬಿಡ್ತು. ಇಷ್ಟೊಂದು ಕಡಿಮೆನಾ ಅಂತವು, 200 ರೂಪಾಯಿ ಅಷ್ಟೇ. ಅದಕ್ಕೆ ದಾಳಿಂಬೆ ಕಡಿಮೆ, 150 ರೂಪಾಯಿ ಏನೋ ದಾಳಿಂಬೆ 150, ಮತ್ತು ಇದು ಸೀಬೆಹಣ್ಣಿಂದು 150 ರೂಪಾಯಿ, ಇನ್ನು ಮಾವಿನದು ಸಸಿ 200 ರೂಪಾಯಿ, ಮತ್ತು ಸಪೋಟನೂ 200 ರೂಪಾಯಿ. ಇಷ್ಟು ಕಡಿಮೆನಾ? ನನಗೆ ಆಶ್ಚರ್ಯ ಆಗೋಯ್ತು. ಇದೇ ಸಸಿನ ನಾವು ಲಾಲ್ಬಾಗಲ್ಲಿ ಕೇಳಿದ್ರೆ 500 ರೂಪಾಯಿ ಮೇಲೇ ಅದು ಇರೋದು ಸಸಿಗಳು. ಇಲ್ಲಿ ಅಂದರೆ ತುಂಬ ಕಡಿಮೆ ರೇಟು. ಅದು ದೊಡ್ಡ ಆಲದ ಮರದಲ್ಲೇ ಅಷ್ಟೇ, ಹೂವಿನ ಗಿಡಗಳೇ ಆಗಲಿ ಹಣ್ಣಿನ ಗಿಡಗಳೇ ಆಗಲಿ ತುಂಬ ಕಡಿಮೆ ಇರುತ್ತೆ, ಪಾಟ್ಗಳು ಎಲ್ಲ ಕಡಿಮೆ ಇರುತ್ತೆ. ಹಂಗಾಗಿ ನಾನು ದೊಡ್ಡ ಆಲದ ಮರಕ್ಕೆ ಬರೋದು. ಏನೇ ಒಂದು ತಗೋಬೇಕಾದ್ರೂ ನಾನು ದೊಡ್ಡ ಆಲದ ಮರದಲ್ಲೇ ತಗೊಳ್ಳೋದು. ನಿಮಗೆ ದೊಡ್ಡ ಆಲದ ಮರ ಎಲ್ಲಿ ಬರುತ್ತೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು. ಅಂದರೆ ಲಾಸ್ಟಲ್ಲಿ ನಾನು ಅಡ್ರೆಸ್ ಹಾಕಿರ್ತೀನಿ ನೋಡಿ. ಇಲ್ಲಿಗೆ ಬಸ್ ವ್ಯವಸ್ಥೆನೂ ಇದೆ, ಕೆಂಗೇರಿಯಿಂದನೂ ಬಸ್ ಸಿಗುತ್ತೆ, ನಿಮಗೆ ಸುಂಕದಕಟ್ಟೆಯಿಂದನೂ ಬಸ್ ಸಿಗುತ್ತೆ. ಬಸ್ ಫೆಸಿಲಿಟಿನೂ. ಈ ನರ್ಸರಿ ಹೆಸರೇನು ಅಂದರೆ ದುಷ್ಯಂತ್ ರೋಸ್ ಫಾರ್ಮ್ ಹೌಸ್ ಅಂತ. ಅಡ್ರೆಸ್ಸು ಫೋನ್ ನಂಬರು ಎಲ್ಲ ವೀಡಿಯೋದಲ್ಲೇ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ನೀವು ಅರ್ಧ ವೀಡಿಯೋ ನೋಡ್ತೀರಾ, ಪೂರ್ತಿ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾವು ಅಡ್ರೆಸ್ ಹಾಕಿರೋದೆಲ್ಲ ಗೊತ್ತಾಗುತ್ತೆ. ನೀವು ಅರ್ಧ ವೀಡಿಯೋ ನೋಡ್ತೀರಾ, ಹಂಗಾಗಿ ನಿಮಗೆ ಗೊತ್ತಾಗಲ್ಲ. ಮತ್ತು ಕಮೆಂಟ್ ಮಾಡ್ತೀರಾ, ವಿಳಾಸ ಹಾಕಿ, ಎಲ್ಲಿ ಏನು ಫೋನ್ ನಂಬರ್ ಹಾಕಿ ಅಂತ ಹೇಳ್ತೀರಾ. ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಅಡ್ರೆಸ್ ಹಾಕಿರ್ತೀನಿ. ನೀವು ಪೂರ್ತಿ ವೀಡಿಯೋ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೀವು ಯಾರಾದರೂ ಹೆಚ್ಚು ಗಿಡಗಳನ್ನ ಪರ್ಚೇಸ್ ಮಾಡೋರಿದ್ದರೆ ದೊಡ್ಡ ಆಲದ ಮರಕ್ಕೆ ಹೋಗಿ, ಮತ್ತು ಗಿಡಗಳು ಪಾಟ್ಗಳು ಈ ಥರ ನೀವು ಜಾಸ್ತಿ ತಗೊಳೋರಿದ್ದರೆ ದೊಡ್ಡ ಆಲದ ಮರಕ್ಕೆ ಹೋಗಿ, ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಯಾಕೆಂದರೆ ನಾನು ಇಲ್ಲಿಂದನೇ ತೊಗೊಂಡು ಬರೋದು. ನಾನೇನು ಅಷ್ಟೊಂದು ಜಾಸ್ತಿ ಏನು ಬೆಳೆಸಲ್ಲ, ಸ್ವಲ್ಪ ಬೆಳೆಸ್ತೀನಿ. ಆ ಸ್ವಲ್ಪ ಆದ್ರೂ ನಾನು ಇಲ್ಲಿಂದನೇ ತೊಗೊಂಡು ಬರೋದು. ಹಂಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ನಾವು ಗಿಡ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಇವಾಗ ಅಲ್ಲಿ ಬಿಲ್ಲಿಂಗ್ ಮಾಡ್ತಾಯಿದ್ದೀವಿ. ರೇಟು ಪರವಾಗಿಲ್ಲ, ನನಗಂತೂ ತುಂಬ ಖುಷಿ ಆಯಿತು. ನೀವಿನ್ನೂ ಯಾರು ಇನ್ನು ಗಿಡ ತಗೋಬೇಕು ಅನ್ನೋ ಉತ್ಸಾಹದಲ್ಲಿದ್ದೀರಾ, ದೊಡ್ಡ ಆಲದ ಮರಕ್ಕೆ ಹೋಗಿ, ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ. ಈ ನರ್ಸರಿ ಓನರ್ ಹೇಳಿದ್ರು ನಮಗೆ, ಸುಮಾರು ನರ್ಸರಿಯವರು ಅಂದರೆ ಲೋಕಲ್ ನರ್ಸರಿಯವರು ಇಲ್ಲಿಂದನೇ ಹಣ್ಣಿನ ಗಿಡಗಳಾಗಲಿ ಹೂವಿನ ಗಿಡಗಳಾಗಲಿ ತಗೊಂಡೋಗೋದು ಅಂತ ಹೇಳಿದ್ರು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.